ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚಲಿಸುತ್ತಿದ್ದ ರೈಲಿಂದ ಬಿದ್ದು 5 ದುರ್ಮರಣ ಹೊಂದಿರುವಂತಹ ಘಟನೆ ನಡೆದಿದೆ. ಇದು ಮಹಾರಾಷ್ಟ್ರದ ಮುಂಬ್ರಾದಲ್ಲಿ ನಡೆದಿರುವಂತಹ ಘಟನೆ ಆಗಿದೆ. ದುರ್ಘಟನೆ ಸಂಭವಿಸಿರುವುದು ಥಾಣೆ ಜಿಲ್ಲೆಯ ಮುಂಬ್ರಾ ದಿವಾ ನಿಲ್ದಾಣಗಳ ನಡುವೆ. ಚಲಿಸುತ್ತಿದ್ದ ರೈಲಿನಿಂದ ಬಿದ್ದಿದ್ದು 10ಕ್ಕೂ ಅಧಿಕ ಪ್ರಯಾಣಿಕರು. ರೈಲಿನಲ್ಲಿ ಅತಿಯಾದ ಜನಸಂದಣಿಯಿಂದಾಗಿ ಈ ಘಟನೆ ನಡೆದಿದೆ. ಪ್ರಯಾಣಿಕರು ಬಾಗಿಲುಗಳಲ್ಲಿ ನೇತಾಡುತ್ತಾ ಪ್ರಯಾಣಿಸ್ತಾ ಇದ್ರು. ಗಾಯಾಳುಗಳನ್ನ ಥಾಣೆಯ ವಿವಿಧ ಆಸ್ಪತ್ರೆಗೆ ಇದೀಗ ದಾಖಲು ಮಾಡಲಾಗಿದೆ. ಕೆಲವು ಗಾಯಾಳು ಪ್ರಯಾಣಿಕರ ಸ್ಥಿತಿ ಗಂಭೀರವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಪಘಾತದ ತನಿಖೆ ಪ್ರಾರಂಭಿಸಿದೆ ರೈಲ್ವೆ ಆಡಳಿತ. ಇತ್ತೀಚಿನ ದಿನಗಳಲ್ಲಿ ರೈಲ್ವೆ ದುರಂತಗಳು ಹೆಚ್ಚಾಗಿ ನಡೀತಾ ಇದೆ. ಇಲ್ಲಿ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಯಾಕೆ ಅಂತ ಹೇಳಿದ್ರೆ ತುಂಬಾ ಜನ ಇದ್ರಂತೆ, ತುಂಬಿ ತುಳುಕ್ತಾ ಇದ್ರಂತೆ, ಕಾಲಿಡಕ್ಕೂ ಜಾಗವೇ ಇರ್ಲಿಲ್ವಂತೆ. ಅಂತ ಟ್ರೈನಲ್ಲಿ ಎಲ್ಲರೂ ಹತ್ತು ಕೂತಿದ್ದು ಬಾಗಿಲ ಬಳಿ ನೇತಾಡ್ತಾ ಇದ್ದಿದ್ದು. ಇದರಿಂದ ಚಲಿಸ್ತಿದ್ದಂಥ ಸಂದರ್ಭದಲ್ಲೇ 10 ಜನ ಕೆಳಗೆ ಬಿದ್ದಿದ್ದಾರೆ. ಅದರಲ್ಲಿ 5 ದುರ್ಮರಣ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಕೆಲವರಿಗೆ ಗಂಭೀರವಾದಂಥ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಗಂಭೀರವಾಗಿ ಗಾಯ ಆದವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆನ ನೀಡಲಾಗ್ತಾ ಇದೆ. ರೈಲ್ವೆ ಇಲಾಖೆ ಅದ್ಯಾಕೋ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತಂತೆ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಮೇಂಟೆನೆನ್ಸ್ ಇಲ್ಲ, ನಿರ್ಲಕ್ಷ್ಯ, ಎಚ್ಚರಿಕೆ ಕ್ರಮ ವಹಿಸಲ್ಲ. ಇಷ್ಟು ಜನರನ್ನ ತುಂಬಿಕೊಂಡು ಹೋಗೋದಿದೆಯಲ್ಲ, ಇದು ತಪ್ಪು. ರೈಲ್ವೆ ಸ್ಟೇಷನ್ನಿಂದ ಹಿಡಿದು ರೈಲುಗಳಿಂದ ಹಿಡಿದು ಪ್ರತಿ ಒಂದರಲ್ಲೂ ಪ್ರಯಾಣಿಕರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಬಹಳ ನಿರ್ಲಕ್ಷ್ಯ, ಬೇಜವಾಬ್ದಾರಿಯನ್ನ ರೈಲ್ವೆ ಇಲಾಖೆ ತೋರಿಸ್ತಾ ಇದೆ. ಇದು ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ. ಕೆಲವೊಂದಷ್ಟು ರೈಲುಗಳಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇರಲ್ಲ. ಒಂದು ಕಾಲು ಮೆಟ್ಲು ಮೇಲೆ ಇಟ್ಟಿರ್ತಾರೆ, ಇನ್ನು ದೇಹ ಪೂರ್ತಿ ಹೊರಗಿರುತ್ತೆ. ಆದರೂ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ. ಇನ್ನು ನಮ್ಮ ಜನ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಜೀವಕ್ಕಿಂತ ಹೆಚ್ಚು, ಜೀವಕ್ಕಿಂತ ದೊಡ್ಡದು ಇನ್ನೇನಿದೆ ಅಂತ ಕಷ್ಟಪಟ್ಟು ಜೀವವೇ ಹೋಗುವಂಥ ಪರಿಸ್ಥಿತಿಯಲ್ಲಿ ಟ್ರೈನಲ್ಲಿ ನೇತಾಡ್ಕೊಂಡು ಹೋಗುವಂಥದ್ದು ಏನಿತ್ತು ಅನ್ನೋ ಪ್ರಶ್ನೆ. ಸಹಜವಾಗಿ ರೈಲ್ವೆ ಸಂಚಾರವನ್ನು ಬಹುತೇಕ ಮಂದಿ ಅವಲಂಬಿತರಾಗಿರ್ತಾರೆ. ನಮ್ಮ ಭಾರತದಲ್ಲಿ ರೈಲ್ವೆ ಇಲಾಖೆಗೆ ಅದರದ್ದೇ ಆದಂಥ ಹಿನ್ನೆಲೆ ಇದೆ. ಆದರೆ ಈ ಇಲಾಖೆ ಹೀಗಾಗ್ಬಿಡ್ತಲ್ಲ ಅನ್ನೋದೇ ಬೇಸರ. ಬಹಳ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ. ಸಂಬಂಧಪಟ್ಟವರು, ಮೇಲ್ವಿಚಾರಕರು ಇದ್ರ ಬಗ್ಗೆ ಗಮನ ಹರಿಸಲ್ಲ. ಟ್ರೈನ್ನಲ್ಲಿ ಏನೇನೋ ಘಟನೆಗಳು ನಡೆಯೋದಕ್ಕೆ ಶುರುವಾಗಿದೆ. ಇದೀಗ ನೋಡಿ 10 ಜನ ಕೆಳಗಡೆ ಎಲೆಗಳಂತೆ ಉದುರಿ ಬಿದ್ದಿದ್ದಾರೆ. ಅದರಲ್ಲಿ 5 ಜನ ದುರ್ಮರಣ ಹೊಂದಿದ್ದಾರೆ. ಇನ್ನುಳಿದವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸದ್ಯ ಅವರ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಏನು ಎತ್ತ ಮಾಹಿತಿ ಸಿಗಬೇಕಾಗಿದೆ. ಈ ಮೃತಪಟ್ಟವರ ಪೈಕಿ ಎಲ್ಲಿಯವರು, ಯಾರ್ಯಾರು, ವಯಸ್ಸಾದವರು ಇದ್ರಾ, ಮಕ್ಕಳು ಯಾರಾದರೂ ಇದ್ರಾ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ. ಚಲಿಸುತ್ತಿದ್ದ ರೈಲಿಂದ ಬಿದ್ದಿರೋದು. ಮಹಾರಾಷ್ಟ್ರದ ಮುಂಬ್ರಾದಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ. ರೈಲ್ವೆ ಇಲಾಖೆ ಇನ್ನು ಮೇಲಾದ್ರೂ ಎಚ್ಚೆತ್ತುಕೊಳ್ಬೇಕು, ಕ್ರಮಗಳನ್ನು ಕೈಗೊಳ್ಬೇಕು. Ah, verdade.